ಈಗ 10ನೇ ತರಗತಿಯ ಎಲ್ಲ ವಿದ್ಯಾರ್ಥಿಗಳಿಗೂ ಈ ವಿಡಿಯೋ ತರಗತಿಗೆ ಸ್ವಾಗತ. ಈ ದಿನ ನಾನು ನಿಮಗೊಂದು ಕಥೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈಗ ಪ್ರತಿಯೊಬ್ಬರು ಕೂಡ ಇಲ್ಲಿರ್ತಕ್ಕಂತಹ 10ನೇ ತರಗತಿಯಲ್ಲಿ ಓದ್ತಾ ಇರ್ತಕ್ಕಂಥ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಕೂಡ ಯಾವುದಾದ್ರೂ ಒಂದು ಉದ್ದೇಶ ಅಥವಾ ಗುರಿಯನ್ನ ಇಟ್ಕೊಂಡು ಇಲ್ಲಿ ಬಂದಿದ್ದಾರೆ. ಯಾವ್ದಾದ್ರು ಒಂದು ಉದ್ದೇಶ ಅಥವಾ ಗುರಿ ಇಟ್ಕೊಂಡಿದ್ರೆ ತಾನೆ. ಹಾಗಾದ್ರೆ ನೀವು ಮುಂದೆ ಏನಾಗಬೇಕು ಅಂತ ನೀವು ಉದ್ದೇಶ ಇದೆ, ನಿಮ್ಮ ಗುರಿ ಏನ್ ಇಟ್ಕೊಂಡಿದ್ದೀರಾ? ಪೊಲೀಸ್ ಆಗ್ಬೇಕು ಅಂತ, ಆಮೇಲೆ ಡಾಕ್ಟರ್ ಆಗಬೇಕು, ಸೋಲ್ಜರ್ ಸೈನಿಕನಾಗಬೇಕು, ಮುಂದೆ ಪೊಲೀಸ್, ಆಮೇಲೆ ಗಂಗಮ್ಮ ಪೊಲೀಸ್, ಎಲ್ಲ ಪೊಲೀಸ್ ಆಗ್ಬೇಕಂತ ಬಹಳ ಇದಾರಲ್ಲ. ಈಗ ಈ ರೀತಿ ಒಂದು ಗುರಿ ಅಥವಾ ಉದ್ದೇಶವನ್ನ ಇಟ್ಕೊಂಡಿರ್ತಕ್ಕ ನೀವು ಅದನ್ನ ತಲುಪಬೇಕಾದ್ರೆ, ಆ ಗುರಿಯನ್ನ ನಾವು ಮುಟ್ಟಬೇಕಾದ್ರೆ ಏನ್ ಮಾಡ್ಕೊಳ್ಬೇಕು? ನಮ್ಮ ಮನಸ್ಸನ್ನ ಒಂದು ನಿರ್ಧಾರ ಮಾಡ್ಕೊಳ್ಬೇಕು ಅಲ್ವಾ? ಒಂದು ಸಂಕಲ್ಪ ಮಾಡ್ಕೊಳ್ಬೇಕು. ಏನಂತ? ನಾನು ನನ್ನ ಜೀವನದಲ್ಲಿ ಈ ಗುರಿಯನ್ನ ಮುಟ್ತೀನಿ ಅಥವಾ ಗುರಿಯನ್ನ ತಲುಪ್ತೀನಿ ಅಂತಕ್ಕಂಥ ನಿರ್ಧಾರ ನಿಮ್ಮಲ್ಲಿ ಇರಬೇಕು ಅಲ್ವಾ? ಅಂತಹ ಒಂದು ದೃಢವಾದಂತಹ ನಿರ್ಧಾರವನ್ನ ನಾವು ನಮ್ಮ ಬದುಕಿನಲ್ಲಿ ಇಟ್ಕೊಂಡಿದ್ದೇ ಆದ್ರೆ ನಾವು ಆ ಗುರಿಯನ್ನ ಮುಟ್ಟೋದಕ್ಕೆ ಸಾಧ್ಯ ಆಗುತ್ತೆ. ಆದ್ರೆ ಆ ಗುರಿಯನ್ನ ಮುಟ್ಟಬೇಕಾದ್ರೆ ಎಷ್ಟೋ ಅಡೆತಡೆಗಳು ಗೊತ್ತಾಗುತ್ತೆ. ಒಂದು ದಾರಿಯಲ್ಲಿ ನಾವು ನಡ್ಕೊಂಡು ಓಡಾಡ್ತಾ ಇದೀವಿ ಅಂತಂದ್ರೆ ಕಲ್ಲಿದೆ, ಮುಳ್ಳಿರುತ್ತೆ, ಮತ್ತೆ ಕಲ್ಲು, ಮಣ್ಣು, ಧೂಳು, ಮುಳ್ಳು ಎಲ್ಲ ಇರುತ್ತೆ. ಅವೆಲ್ಲವನ್ನು ದಾಟಿಕೊಂಡು ನಮ್ಮ ಗುರಿಯನ್ನ ನಾವು ಮುಟ್ಟಬೇಕಾಗುತ್ತೆ. ಹಾಗೆ ನಾವು ನಮ್ಮ ಗುರಿಯನ್ನ ಮುಟ್ಟತಕ್ಕಂತಹ ಉದ್ದೇಶವನ್ನ ನಾವೇನು ಇಟ್ಕೊಳ್ತೀವಲ್ಲ, ಅದನ್ನ ನಾವು ಸಂಕಲ್ಪ ಮಾಡ್ತೀವಲ್ಲ, ದೃಢವಾದಂತಹ ನಿರ್ಧಾರ ಮಾಡ್ತೀವಲ್ಲ, ಅದನ್ನ ದೃಢ ನಿರ್ಧಾರ ಅಥವಾ ಒಂದು ಸಂಕಲ್ಪ ಅಂತಂದ್ರೆ ಕರೀಬೋದು. ಹೌದಾ? ನಿರ್ಧಾರ ಅಂತಂದ್ರೆ ಸಂಕಲ್ಪ, ಅಥವಾ ಸಂಕಲ್ಪ ಅಂದ್ರೆ ನಿರ್ಧಾರ ಅಂತ ಒಂದು ಅರ್ಥವನ್ನು ಕೊಡ್ಬೋದು. ಈ ರೀತಿ ಒಂದು ಸಂಕಲ್ಪ ಗೀತೆಯನ್ನ ನಿಮ್ಮ ಪಠ್ಯ ಪುಸ್ತಕದಲ್ಲಿ ಅಳವಡಿಸಲಾಗಿರ್ತಕ್ಕಂಥ ಒಂದು ಇವತ್ತಿನ ಪದ್ಯ ಸಂಕಲ್ಪ ಗೀತೆ ಅಂತಿದ್ದೇನೆ. ಸಂಕಲ್ಪ ಗೀತೆ ಮತ್ತು ಸಂಕಲ್ಪ ಗೀತೆ ಪದ್ಯಭಾಗವನ್ನ ನಾವು ನೋಡೋಣ. ನಿಮಗೆ ಕೆಲವೊಂದು ಚಿತ್ರಗಳ ಮೂಲಕ, ಈ ಪಿಪಿಟಿ ಮೂಲಕ ಪದ್ಯ ಭಾಗವನ್ನು ನಾವು ನೋಡೋಣ. ಕಾಣ್ತಲ್ಲ ಇಲ್ಲಿ ಸಂಕಲ್ಪ ಗೀತೆ. ಈ ಸಂಕಲ್ಪ ಗೀತೆ ಪದ್ಯ ಭಾಗವನ್ನ ಬರೆದಂತ ಲೇಖಕರ ಒಂದು ಪರಿಚಯವನ್ನ ಮಾಡಿಕೊಳ್ಳೋಣ ನಾವು. ಬರೆದಂತ ಕವಿ ಯಾರು? ಜಿ.ಎಸ್. ಶಿವರುದ್ರಪ್ಪ ಅವರ ಸಂಕ್ಷಿಪ್ತವಾಗಿರ್ತಕ್ಕಂಥ ಒಂದು ಪರಿಚಯ ಮಾಡ್ಕೊಳ್ಳೋಣ. ನೋಡಿ, ಈ ಜಿ.ಎಸ್. ಶಿವರುದ್ರಪ್ಪ ಅವರ ಕಾಲ ಎಷ್ಟಿದೆ? 1926ರಲ್ಲಿ ಇವರು ಶಿವಮೊಗ್ಗ ಜಿಲ್ಲೆ ಜಿಲ್ಲೆಯ ಶಿಕಾರಿಪುರ ತಾಲೂಕು ಅಥವಾ ಶಿಕಾರಿಪುರ ತಾಲೂಕಿನಲ್ಲಿ ಶಿಕಾರಿಪುರ
ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರದಲ್ಲಿ 1926ರಲ್ಲಿ ಜನಿಸ್ತಾರೆ. ಇವರ ಪೂರ್ಣ ಹೆಸರು ಇವರ ಜಿ.ಎಸ್. ಶಿವರುದ್ರಪ್ಪ. ಇವರ ಪೂರ್ಣ ಹೆಸರು ಗುಗ್ಗರಿ ಶಾಂತವೀರ ರುದ್ರಪ್ಪ ಶಿವರುದ್ರಪ್ಪ. ಗುಗ್ಗರಿ ಜಿ.ಎಸ್. ಶಿವರುದ್ರಪ್ಪ ಇವರಲ್ಲಿ ಗುಗ್ಗರಿ ಶಾಂತವೀರಪ್ಪ ಶಿವರುದ್ರಪ್ಪ ಅಂತಕ್ಕಂಥದ್ದು ಇವರ ಪೂರ್ಣ ಹೆಸರಾಗಿರುತ್ತೆ. ಈ ಜಿ.ಎಸ್. ಶಿವರುದ್ರಪ್ಪ ಇವರು ಉಸ್ಮಾನಿಯಾ ಮತ್ತು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ, ಮೈಸೂರು, ಬೆಂಗಳೂರು, ಉಸ್ಮಾನಿಯಾ ಈ ಯೂನಿವರ್ಸಿಟಿಗಳಲ್ಲಿ ವಿಶ್ವವಿದ್ಯಾನಿಲಯಗಳಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಸೇವೆಯನ್ನ ಸಲ್ಲಿಸಿದ ಈ ಶಿವರುದ್ರಪ್ಪ ಅವರು ಅಷ್ಟೇ ಅಲ್ಲ, ಕನ್ನಡ ಅಧ್ಯಯನ ಸಂಸ್ಥೆಯ ನಿರ್ದೇಶಕರಾಗಿ ಸೇವೆಯನ್ನ ಸಲ್ಲಿಸಿರ್ತಕ್ಕಂಥ ಈ ಶಿವರುದ್ರಪ್ಪ ಇವರು ಹಲವಾರು ಕೃತಿಗಳನ್ನ ಕನ್ನಡ ಸಾಹಿತ್ಯ ಪ್ರಪಂಚಕ್ಕೆ ಹಲವಾರು ಕೃತಿಗಳನ್ನ ಕೊಡುಗೆಯಾಗಿ ಕೊಟ್ಟಿದ್ದಾರೆ. ಅವುಗಳಲ್ಲಿ ಪ್ರಮುಖವಾಗಿರ್ತಕ್ಕಂಥ ಕೃತಿಗಳು ಅಂತಂದ್ರೆ ಚೆಲುವು ಒಲವು, ಸಾಮಗಾನ, ಚೆಲುವು ಒಲವು, ಸಾಮಗಾನ, ಅದೇ ರೀತಿ ದೀಪದ ಹೆಜ್ಜೆ, ದೇವಶಿಲ್ಪ, ಅನಾವರಣ, ಮತ್ತೆ ವಿಮರ್ಶೆಯ ಪೂರ್ವ ಪಶ್ಚಿಮ, ಹೀಗೆ ಹಲವಾರು ಕೃತಿಗಳನ್ನ ಬರೆದು ನಮ್ಮ ಕನ್ನಡ ಸಾಹಿತ್ಯ ಲೋಕಕ್ಕೆ, ಕನ್ನಡ ಸಾಹಿತ್ಯ ಪ್ರಪಂಚಕ್ಕೆ ತನ್ನದೇ ಆಗಿರ್ತಕ್ಕಂಥ ಕೊಡುಗೆಯನ್ನ, ವಿಶಿಷ್ಟವಾಗಿರ್ತಕ್ಕಂಥ ಕೊಡುಗೆಯನ್ನ ಕೊಟ್ಟಂತಹ ಕವಿಗಳ ಸಾಲಿನಲ್ಲಿ ಈ ಶಿವರುದ್ರಪ್ಪ ಅವರು ಕೂಡ ಒಬ್ಬರಾಗಿದ್ರಲ್ಲ. ನೋಡಿಕೊಳ್ಳಿ ಕವಿ ಪರಿಚಯವನ್ನ. ಜಿ.ಎಸ್. ಶಿವರುದ್ರಪ್ಪ ಎಂದೇ ಪ್ರಸಿದ್ಧರಾಗಿರುವ ಗುಗ್ಗರಿ ಶಾಂತವೀರಪ್ಪ ಶಿವರುದ್ರಪ್ಪ ಇವರು ಸಾಲಿಯಾದ ಶಕ 1926ರಂದು ಇವರು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದವರು. ಮೈಸೂರು, ಉಸ್ಮಾನಿಯಾ ಮತ್ತು ಬೆಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ, ಕನ್ನಡ ಅಧ್ಯಯನ ಕೇಂದ್ರದ ನಿರ್ದೇಶಕರಾಗಿ ಸೇವೆಯನ್ನ ಸಲ್ಲಿಸಿದ್ದಾರೆ. ಆಧುನಿಕ ಕನ್ನಡದ ಪ್ರಮುಖ ಕವಿಗಳಲ್ಲಿ ಒಬ್ಬರಾಗಿರ್ತಕ್ಕಂಥ ಶಿವರುದ್ರಪ್ಪ ಅವರು ಸಾಮಗಾನ, ಚೆಲುವು ಒಲವು, ದೇವಶಿಲ್ಪ, ದೀಪದ ಹೆಜ್ಜೆ, ಅನಾವರಣ, ವಿಮರ್ಶೆಯ ಪೂರ್ವ ಪಶ್ಚಿಮ, ಮಾಸ್ಕೋದಲ್ಲಿ 22 ದಿನಗಳು, ಸೌಂದರ್ಯ ಸಮೀಕ್ಷೆ ಮೊದಲಾದಂತಹ ಕೃತಿಗಳನ್ನ ಬರೆದಿರ್ತಕ್ಕಂಥ ಕವಿ, ಲೇಖಕ, ವಿಮರ್ಶಕ ಆಗಿರ್ತಕ್ಕಂಥ ಈ ಜಿ.ಎಸ್. ಶಿವರುದ್ರಪ್ಪ ಇವರು ಕನ್ನಡ ಸಾಹಿತ್ಯಕ್ಕೆ ತಮ್ಮದೇ ಆಗಿರ್ತಕ್ಕಂಥ ಕೊಡುಗೆಯನ್ನ ಕೊಟ್ಟಿದ್ದಾರೆ. ಇವರಿಗೆ ಈ ಕನ್ನಡ ಸಾಹಿತ್ಯಕ್ಕೆ ಕೊಟ್ಟಂತಹ ಈ ಕೃಷಿಗೆ, ಅವ್ರು ಮಾಡಿರ್ತಕ್ಕಂತಹ ಕೃಷಿಗೆ ಇವರಿಗೆ ಹಲವಾರು ಪ್ರಶಸ್ತಿಗಳು ಹುಡುಕೊಂಡು ಬಂದಿದ್ದಾರೆ. ಎಲ್ಲರೂ ಪ್ರಶಸ್ತಿ ಬಿರುದುಗಳನ್ನು ಹುಡುಕೊಂಡೋದ್ರೆ ಈ ಕವಿಗಳಿಗೆ, ಹೆಸರಾಂತ ಕವಿಗಳಾಗಿರ್ತಕ್ಕಂಥ ಶಿವರುದ್ರಪ್ಪ ಅವರಿಗೆ ಆ ಪ್ರಶಸ್ತಿಗಳೇ ಇವರನ್ನು ಹುಡುಕೊಂಡು ಬಂದಿದ್ದಾರೆ. ಅದರಲ್ಲಿ ಬೆಂಗಳೂರು ಮತ್ತು ಕುವೆಂಪು ವಿಶ್ವವಿದ್ಯಾನಿಲಯಗಳು ಗೌರವ ಡಿ.ಲಿಟ್ ಪದವಿಯನ್ನು, ಡಾಕ್ಟರೇಟ್ ಪದವಿಯನ್ನ ಕೊಟ್ಟು ಗೌರವಿಸಿದ್ದಾರೆ. ಮತ್ತೆ ನಾಡೋಜ ಎನ್ನುವ ಕನ್ನಡ ವಿಶ್ವವಿದ್ಯಾನಿಲಯದ, ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯ ಇವರಿಗೆ ನಾಡೋಜ ಅಂತಕ್ಕಂಥ ಪ್ರಶಸ್ತಿಯನ್ನ ಗೌರವಕ್ಕೆ, ಪುರಸ್ಕಾರಕ್ಕೆ ಇವರು ಭಾಜನರಾಗಿದ್ದಾರೆ. 1992ರಲ್ಲಿ ದಾವಣಗೆರೆಯಲ್ಲಿ, ನಿಮ್ಮದೇ ಆಗಿರ್ತಕ್ಕಂಥ ಜಿಲ್ಲೆ ದಾವಣಗೆರೆಯಲ್ಲಿ ನಡೆದಂತಹ 61ನೆಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯ ಪಟ್ಟ ಇವರಿಗೆ ಸಿಕ್ಕಿತ್ತು. ಹಾಗಾಗಿ ಇವರಿಗೆ ಅಷ್ಟೇ ಅಲ್ಲ, ಇವರು ಬರೆದಿರ್ತಕ್ಕಂಥ ಇವರಿಗೆ ರಾಷ್ಟ್ರ ಕವಿ ಅಂತಕ್ಕಂತಹ ಒಂದು ಬಿರುದು ಕೂಡ ಸಿಕ್ಕಿದೆ. ರಾಷ್ಟ್ರ ಕವಿ ಅಂತಕ್ಕಂಥ ಬಿರುದು ಕೂಡ ಸಿಕ್ಕಿದೆ. ಜೊತೆಗೆ ಪಂಪ ಪ್ರಶಸ್ತಿ ಕೂಡ ಪಡ್ಕೊಂಡಿದ್ದಾರೆ. ಪಂಪ
ಪ್ರಶಸ್ತಿ, ಪಂಪ ಪ್ರಶಸ್ತಿ ನಿಮಗೆ ದೊರೆತಿದೆ. ಅಷ್ಟೇ ಅಲ್ಲ, ಇವರು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ದಾವಣಗೆರೆಯಲ್ಲಿ ನಡೆದಂತ 61ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯ ಪಟ್ಟ ಕೂಡ ಇವರಿಗೆ ದೊರೆತಿರುವುದು. ಹೀಗಾಗಿ GS ಶಿವರುದ್ರಪ್ಪ ಕನ್ನಡ ಸಾಹಿತ್ಯ ಲೋಕದಲ್ಲಿ ಒಂದು ಧ್ರುವತಾರೆಯಾಗಿ ಮಿಂಚಿ ಹೋದಂತಹ ಹೆಸರಾಂತ ಲೇಖಕರು ಕೂಡ, ಕವಿಗಳು ಕೂಡ ಆಗಿದೆ. ಈ GS ಶಿವರುದ್ರಪ್ಪ ಅವರು ಬರೆದಿರ್ತಕ್ಕಂತಹ ಎದೆ ತುಂಬಿ ಹಾಡಿದೆನು ಎಂಬ ಕವನ ಸಂಕಲನದಿಂದ ಈ ಸಂಕಲ್ಪ ಗೀತೆ ಪದ್ಯಭಾಗವನ್ನ ಆರಿಸಿಕೊಳ್ಳಲಾಗಿದೆ. ಎದೆ ತುಂಬಿ ಹಾಡಿದೆನು, ಎದೆ ತುಂಬಿ ಹಾಡಿದನು ಅಂತಕ್ಕಂಥ ಈ ಕವನ ಸಂಕಲನದಿಂದ ಪ್ರಸ್ತುತ ಈ ಒಂದು ಪದ್ಯಭಾಗವನ್ನ ಆರಿಸಿಕೊಳ್ಳಲಾಗಿದೆ. ಮುಂದೆ ನೋಡ್ಕೊಳ್ಳಿ, ಈ ಪದ್ಯ ಭಾಗದ ಆಶಯ ಭಾವ ಏನು ಕೂಡ ಕೊಟ್ಟಿದ್ದಾರೆ. ಇವರಿಗೆ ಕಾವ್ಯಾರ್ಥ ಚಿಂತನ ಅನ್ನುವ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ದೊರೆತಿದೆ ಇವರಿಗೆ. ಆಶಯ ಭಾವ, ಪದ್ಯ ಭಾಗದಲ್ಲಿ ಬಂದಿರತಕ್ಕಂತಹ ಆಶಯ ಭಾವ ಏನು ಅನ್ನೋದನ್ನ ಕವಿಗಳ ಕೊಟ್ಟಿರತಕ್ಕಂಥದ್ದು. ಜೀವನದಲ್ಲಿ ಧನಾತ್ಮಕ ಭಾವನೆಯನ್ನು, ದೃಢ ಸಂಕಲ್ಪವನ್ನು ಹೊಂದಿರಬೇಕು. ನಾವು ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕಾದ್ರೆ ನಮ್ಮ ಮುಂದೆ ಒಂದು ಗುರಿ ಇಟ್ಕೊಂಡಿರ್ಬೇಕು. ಆ ಗುರಿಯನ್ನ ಮುಟ್ಬೇಕಾದ್ರೆ ನಮ್ಮ ಪ್ರಯತ್ನ ಇರಬೇಕು. ಆದ್ರೆ ನಾವು ಆ ಗುರಿಯನ್ನ ಮುಟ್ಟಬೇಕಾದ್ರೆ, ನಮ್ಮ ಪ್ರಯತ್ನವನ್ನ ನಾವು ಮಾಡಬೇಕಾದ್ರೆ ಮೊದಲು ನಮ್ಮ ಮನಸ್ಥಿತಿಯಲ್ಲಿ ಒಂದು ದೃಢವಾಗಿರ್ತಕ್ಕಂಥ ಒಂದು ನಿರ್ಧಾರ ಇರಬೇಕು. ಅದೇ ಸಂಕಲ್ಪ ಅಂತಕ್ಕಂಥ. ಅಂತಹ ಒಂದು ಸಂಕಲ್ಪವನ್ನ ನಾವು ನಿರ್ಧಾರವನ್ನ ಮಾಡ್ಕೊಂಡಿದ್ದೆ ಆದ್ರೆ ಗುರಿ ಮುಟ್ಟೋದ್ರಲ್ಲಿ ಯಾವುದೇ ರೀತಿ ಸಂಶಯ ಇಲ್ಲ ಅಂತಕ್ಕಂಥ ಮಾತನ್ನ ಈ ಕವನದ ಮೂಲಕ ಕವಿ GS ಶಿವರುದ್ರಪ್ಪ ಅವರು ತಿಳಿಸ್ಕೊಡ್ತಾ ಇದ್ದಾರೆ. ಜೀವನದಲ್ಲಿ ನಾವು ಯಾವಾಗಲೂ ಧನಾತ್ಮಕವಾಗಿರ್ತಕ್ಕಂಥ ಭಾವನೆಯನ್ನ ಹೊಂದಿರಬೇಕು. ಅಯ್ಯೋ, ಇದು ನನ್ನಿಂದ ಈ ಕೆಲಸ ಆಗೋದಿಲ್ಲ. ಕೆಲವ್ರು ನೋಡ್ರಿ, ಯಾವ್ದಾದ್ರು ಒಂದು ಕೆಲಸ ಹೇಳಿದ್ರೆ ಇಲ್ಲ ಆಗಲ್ ಬಿಡಿ ಸರ್, ನನ್ನ ಕೈಲಿ ಆಗಲ್ಲ, ಇದನ್ನ ಇಷ್ಟೊಂದು ಕೆಲಸ ಇದೆ ಹೇಳ್ತಾರೆ ಅಲ್ವಾ. ನಾವು ಏನಾದ್ರು ನಿಮಗೆ ಏನಾದ್ರು ಓದ್ಕೊಟ್ಟ ಇಷ್ಟೊಂದು ವರ್ಕು ಆಗಲ್ಲ ಬಿಡಿ ಸರ್ ಅಂತ. ಆದ್ರೆ ನಾವು ಮೊದಲೇ ಆ ರೀತಿ ಮನೋಭಾವವನ್ನ ನಾವು ಸೃಷ್ಟಿ ಮಾಡ್ಕೊಂಡಿದ್ದೆ ಆದ್ರೆ ಆಗ್ತಕ್ಕಂಥ ಕೆಲಸವೂ ಕೂಡ ಆಗೋದಿಲ್ಲ. ಹಾಗಾಗಿ ನಾವು ಯಾವಾಗಲೂ ಕೂಡ ಧನಾತ್ಮಕವಾಗಿರ್ತಕ್ಕಂತಹ ಭಾವನೆಯನ್ನ ಹೊಂದಿರಬೇಕು, ಋಣಾತ್ಮಕ ಭಾವನೆಯನ್ನ ಹೊಂದಿರಬಾರದು ಅಂತಕ್ಕಂಥದ್ದು ಲೇಖಕರ, ಈ ಕವಿಯ ಒಂದು ಆಶಯ ಆಗಿದೆ. ಅಷ್ಟೇ ಅಲ್ಲ, ಯಾವುದೇ ರೀತಿಯ ಸವಾಲುಗಳು ಎದುರಾದಾಗಲೂ ವಿಶ್ವಾಸದ ಸಂಕಲ್ಪ ನಿಷ್ಠೆಯಿಂದ ಕ್ರಿಯಾಶೀಲರಾದಾಗ ಯಶಸ್ಸು ಲಭಿಸುತ್ತದೆ. ಅಂದ್ರೆ ನಾವು ನಮ್ಮಲ್ಲಿ ಆತ್ಮವಿಶ್ವಾಸ ಇರಬೇಕು, ಒಂದು ದೃಢವಾದಂತ ನಿರ್ಧಾರ ಇರಬೇಕು. ಈ ಕೆಲಸವನ್ನು ನಾನು ಮಾಡೇ ಮಾಡ್ತೀನಿ ಅಂತಕ್ಕಂಥ ಒಂದು ನಂಬಿಕೆ ಇರಬೇಕು. ಆದ್ರೆ ನಮ್ಮಲ್ಲೇ ದೃಢವಾಗಿರ್ತಕ್ಕಂಥ ಆತ್ಮವಿಶ್ವಾಸ ಇಲ್ಲ ಅಂದ್ರೆ ನಾವು ಮಾಡ್ತಕ್ಕಂಥ ಕೆಲಸ ಅದು ಸಂಪೂರ್ಣವಾಗಿ ನಷ್ಟ ಆಗುತ್ತೆ, ಆ ಕೆಲಸ ಆಗೋದೇ ಇಲ್ಲ. ಹಾಗಾಗಿ ನಮ್ಮಲ್ಲಿ ಆತ್ಮವಿಶ್ವಾಸ ಇತ್ತು ಅಂದ್ರೆ ಆಗ್ತಕ್ಕಂಥ ಕೆಲಸ ಸುಲಭವಾಗಿ ಆಗುತ್ತೆ ಅಂತ. ಅದೆಷ್ಟೇ ಕಷ್ಟ ಆಗಿದ್ರು ಸುಲಭವಾಗಿ ಆ ಕೆಲಸವನ್ನ ಮುಗಿಸ್ಬೋದು. ಆತ್ಮವಿಶ್ವಾಸದ ಸಂಕಲ್ಪ ನಿಷ್ಠೆಯಿಂದ ಕ್ರಿಯಾಶೀಲರಾದಾಗ ಮಾತ್ರ ನಮಗೆ ಯಶಸ್ಸು ಅಂತಕ್ಕಂಥದ್ದು ಲಭಿಸುತ್ತೆ. ಭೇದ ಭಾವಗಳನ್ನು ಹೋಗಲಾಡಿಸಿ ಐಕ್ಯದಿಂದ ಪ್ರಯತ್ನಶೀಲರಾದಾಗ ಬಲ ವರ್ಧಿಸುತ್ತದೆ. ಭಯ ಮತ್ತು ಅನುಮಾನ ಆವರಿಸಿರುವ ಸಮಾಜವನ್ನು ದೃಢ ನಿಷ್ಠೆಯಿಂದ ಸ್ವಾಸ್ಥ್ಯದ ನೆಲೆಯಾಗಿಸುವ ಹಣತೆ ಹಚ್ಚಿದಾಗ ಕತ್ತಲೆ ದೂರವಾಗುತ್ತದೆ ಎಂಬುದನ್ನು
ಭಾವಗೀತೆಯ ಮೂಲಕ ವ್ಯಕ್ತಗೊಳಿಸುವುದೇ ಈ ಕವನದ ಆಶಯ. ಅಂದ್ರೆ ನಾವು ಎಷ್ಟೇ ಕಷ್ಟ ಇರಲಿ, ನಮ್ಮ ಗುರಿಯನ್ನು ಮುಟ್ಟಬೇಕಾದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಆತ್ಮವಿಶ್ವಾಸವನ್ನ ಹೆಚ್ಚಿಸಿಕೊಂಡು ದೃಢವಾದಂತ ನಿರ್ಧಾರವನ್ನ ಮಾಡಿ ಆ ಗುರಿಯತ್ತ ಸಾಗಿದಾಗ ಬರ್ತಕ್ಕಂಥ ದಾರಿಯಲ್ಲಿ ಎಷ್ಟೋ ಕಷ್ಟ ನಷ್ಟಗಳು ಏನೇ ಬರಲಿ ಅವೆಲ್ಲವನ್ನು ಮೆಟ್ಟಿ ನಿಂತು ಎದುರಿಸಿದಾಗ ನಮಗೆ ಆ ಯಶಸ್ಸು ಅಂತಕ್ಕಂಥದ್ದು ಸಿಗುತ್ತೆ. ಹಾಗಾಗಿ ಅದಕ್ಕೆ ಆ ಯಶಸ್ಸನ್ನ ಸಿಕ್ಕಾಗ ನಾವು ನಮ್ಮ ಸುತ್ತಮುತ್ತಲ ಸಮಾಜವನ್ನ, ಆ ಸಮಾಜದಲ್ಲಿರ್ತಕ್ಕಂತಹ ಈ ಋಣಾತ್ಮಕವಾಗಿರ್ತಕ್ಕಂಥ ಭಾವನೆ ಹೊಂದಿರತಕ್ಕಂಥ ವ್ಯಕ್ತಿಗಳನ್ನ ಧನಾತ್ಮಕ ಭಾವನೆ ಹೊಂದುವ ಹಾಗೆ ಮಾರ್ಪಡಿಸುವುದರ ಮೂಲಕ, ಜೊತೆಗೆ ಸಮಾಜದಲ್ಲಿರ್ತಕ್ಕಂತಹ ಅಂಧಕಾರವನ್ನು, ಎಷ್ಟೋ ಮನಸ್ಸುಗಳಲ್ಲಿ ಮೂಢನಂಬಿಕೆ ಅಂತಕ್ಕಂಥದ್ದನ್ನ ತುಂಬಿಕೊಂಡು ನಾವು ಆ ನಂಬಿಕೆ ಇರಬೇಕು. ಮನುಷ್ಯನಿಗೆ ನಂಬಿಕೆನೇ ದೇವರು. ನಂಬಿ ನಾನೆಚ್ಚಿ ಕರೆದರೆ ಓ ಎಂದನೇ ಶಿವ ಅಂತಕ್ಕಂಥ ಮಾತನ್ನ ವಚನಕಾರ ಹೇಳ್ತಾರೆ. ಹಾಗೆ ನಂಬಿ ಕೆಟ್ಟವರು ಇಲ್ಲ ಅಂತ ಕೂಡ ಹೇಳ್ತಾರೆ. ನಂಬಿಕೆನೇ ದೇವರು. ಹಾಗಾಗಿ ನಂಬಬೇಕು. ಆ ನಂಬಿಕೆ ಮೂಢನಂಬಿಕೆ ಆಗಬಾರದು. ಎಷ್ಟೋ ಜನರ ಮನಸ್ಸಿನಲ್ಲಿ ನಂಬಿಕೆಯನ್ನ ಮೂಢನಂಬಿಕೆಯಾಗಿ ಮಾಡಿಕೊಂಡು ಎಷ್ಟೋ ಜನ ತಮ್ಮನ್ನು ತಾವೇ ನಂಬದಂತ ಸ್ಥಿತಿ ಬಂದಂತಿದೆ. ಆದ್ರೆ ನಂಬಿಕೆ ಇರಬೇಕು, ಮೂಢನಂಬಿಕೆ ಇರಬಾರ್ದು ಅನ್ನೋದನ್ನ, ಅತಿಯಾದಂತಹ ನಂಬಿಕೆನೇ ಮೂಢನಂಬಿಕೆ ಆಗ್ಬಿಡ್ತಾವ. ಎಷ್ಟೋ ಮನೆಗಳಲ್ಲಿ ನೋಡಿರ್ಬೋದು, ಸಣ್ಣ ಮಗು ಹೊಡ್ತಾ ಇದೆ ಅಂತಂದ್ರೆ ಅದಕ್ಕೆ ಹಂಚಿಕಡ್ಡಿ ಇನ್ನೊಂದೆಲ್ಲ ಜೀವ ಸಾಕಿ ಬೆಂಕಿ ಹಚ್ಚಿ ಅದನ್ನ ಗಾಬರಿಗೊಳಿಸ್ತಾರೆ. ಆ ಗಾಬರಿಗೆ ಆ ಮಗು ಮಲಗ್ಬಿಡುತ್ತೆ. ಅಯ್ಯೋ ನೋಡು ಎಷ್ಟೊಂದು ಹೊಟ್ಟೆ ನೋಡ್ತಿತ್ತು ಮಗು ಮಲಗಿಬಿಟ್ಟು ಅಂತಂದು ಹೇಳ್ತಾರೆ. ಆದ್ರೆ ವೈಜ್ಞಾನಿಕವಾಗಿ ನಾವು ನೋಡಿದಾಗ ಆ ಮಗು ಮಲಗೋದಕ್ಕೆ ಭಯದಿಂದ ಮಲಗಿರುತ್ತೆ. ಆದ್ರೆ ಇಂತಹ ಆ ಭಯವನ್ನು ಹುಟ್ಟಿಸಿ ಆ ಮಗುವನ್ನು ಮಲಸಿ ನಾವು ಸಂತೋಷ ಪಡ್ತೀವಿ, ಆ ಮಗು ನಿದ್ದೆ ಮಾಡ್ತೀವಿ ಅಂತ. ಆದ್ರೆ ಆ ರೀತಿ ಅಲ್ಲ, ವೈಜ್ಞಾನಿಕವಾಗಿ ಯೋಚನೆ ಮಾಡಿದಾಗ ಆ ಮಗು ಆ ಬೆಂಕಿಯ ಭಯದಿಂದ ಏನೋ ಮಲಗಿರುತ್ತೆ. ಇಂತಹ ಮೂಢನಂಬಿಕೆಗಳು ನಾವು ಬೆಳೆಸಿಕೊಳ್ಳಬಾರದು ಅನ್ನೋದೇ ಕವಿಯ ಒಂದು ಆಶಯ. ಜೊತೆಗೆ ಭಯ ಮತ್ತು ಅನುಮಾನ ಆವರಿಸಿರ್ತಕ್ಕಂತಹ ಸಮಾಜವನ್ನು, ಭಯದಿಂದಲೇ ಬದುಕ್ತಾ ಇದೆ ಎಷ್ಟೋ ಜನ. ಆ ಭಯವನ್ನ ಹೋಗಲಾಡಿಸ್ಬೇಕು. ಸಂಶಯ, ಅನುಮಾನ ಪೆದ್ದ ರೋಗಂ ಅಂತೇಳಿ ತೆಲುಗಿನಲ್ಲಿ ಒಂದು ಮಾತಿದೆ. ತೆಲುಗು ಭಾಷೆಯಲ್ಲಿ ಅನುಮಾನ ಪೆದ್ದ ರೋಗಂ ಅಂತ. ಅನುಮಾನ ಅನ್ನೋದು ದೊಡ್ಡ ರೋಗ ಇದ್ದಾಗೆ. ಗಂಡ ಹೆಂಡತಿ ಜಗಳದಲ್ಲಿ ಕೂಡ ಅನುಮಾನ ಅಂತಕ್ಕಂಥದ್ದು ದೊಡ್ಡದಾಗಿ ಪರಿಣಾಮ ಬೀರಿ ಆ ಗಂಡ ಹೆಂಡತಿಯನ್ನು ದೂರ ಮಾಡ್ತಕ್ಕಂಥ ಒಂದು ದೊಡ್ಡ ರೋಗ ಇದೆ. ಅನುಮಾನ ಪೆದ್ದ ರೋಗಂ ಅಂತ. ಹಾಗಾಗಿ ಅನುಮಾನ ಅಂತಕ್ಕಂಥದ್ದು ನಮ್ಮ ಮನಸ್ಸಿನಲ್ಲಿ ಬರಬಾರದು. ಅದಕ್ಕೆ ಆತ್ಮವಿಶ್ವಾಸ ಅನ್ನೋದು ಇರಬೇಕು. ಆತ್ಮವಿಶ್ವಾಸವನ್ನ ನಾವು ಎಲ್ಲಿ ಹೆಚ್ಚಿಸ್ಕೊಳ್ತೀವೋ ಆಗ ನಮ್ಮ ಕೆಲಸಗಳು ಸುಲಭ ಆಗ್ತಕ್ಕಂಥದ್ದು ಸಹಜ ಅನ್ನೋದನ್ನ ಈ ಒಂದು ಪದ್ಯ ಭಾಗದಲ್ಲಿ ಕವಿ ಜಿ.ಎಸ್. ಶಿವರುದ್ರಪ್ಪ ಅವರು ಅವರ ಆಶಯ ಭಾವದಲ್ಲಿ ಬರ್ತಾರೆ. ಅವರು ಬರೆದಿರ್ತಕ್ಕಂತಹ ಎದೆ ತುಂಬಿ ಹಾಡಿದೆನು ಅನ್ನುವ ಈ ಕವನ ಸಂಕಲನದಿಂದ ಆಯ್ದ ಒಂದು ಗೀತೆ ಇದು, ಸಂಕಲ್ಪ ಗೀತೆ. ಈ ಸಂಕಲ್ಪ ಗೀತೆ ಪದ್ಯ ಭಾಗದಲ್ಲಿ ಬಂದಿರತಕ್ಕಂತ ಒಂದಷ್ಟು ಹೊಸ ಪದಗಳಿದಾವೆ ನೋಡಿ. ಇಲ್ಲಿ ಕಂದಿದ ಅಂತಿದೆ. ಏನಾಗತ್ತೆ ಕಂದಿದ ಅಂದ್ರೆ? ಮಸುಕಾದ, ಮಂಜಾದ. ಗೊತ್ತಾಯ್ತು? ಕಣ್ಣು ಕಂದಿದ, ಕಣ್ಣುಡು, ಮಸುಕಾದ, ಮೊಬ್ಬಾಗಿರ್ತಕ್ಕಂಥ. ನೋಡ್ರ ಪದ್ಯದಲ್ಲಿ ಇನ್ನು ಹಲವಾರು ಪದಗಳು ಬಂದಿದ್ದಾವೆ ಇಲ್ಲಿ. ಕಂದಿದ, ಮಸ್ಕಾದ ಅಂತ. ವಸಂತ ಅಂದ್ರೆ ಸಮೃದ್ಧಿ, ಕಲುಷಿತ ಮಲಿನ ಆಗಿರ್ತಕ್ಕಂಥದ್ದು, ಕೊಳಕಾಗಿರ್ತಕ್ಕಂಥದ್ದು. ಹಡಗು ಅಂದ್ರೆ ನಾವೇ, ಪಥ ದಾರಿ, ಹಣತೆ ದೀಪ, ಬರಡು ಕೊಳ್ಳು, ಆಮೇಲೆ ಹಾಳು ಬಿದ್ದಿರ್ತಕ್ಕಂಥದ್ದು. ಬರಡು ಅಂತಂದ್ರೆ ಹಾಳು ಬಿದ್ದಿರ್ತಕ್ಕಂಥದ್ದು. ಪ್ರತಿಪೂರ್ಣಗದೆ ನೋಡಿ. ಆಚೆಯ ಭಾವ ಐತಲ್ಲ, ಮುಂದೆ ನೋಡಿ. ಪ್ರವೇಶ
ನೋಡ್ಕೊಳ್ಳಿ, ಪಾಠ ಪದ್ಯವನ್ನ ಓದುವಾಗ, ಪದ್ಯವನ್ನ ಹಾಡುವಾಗ ಅಥವಾ ಇಲ್ಲಿರ್ತಕ್ಕಂಥ ಪ್ರವೇಶವನ್ನ ಓದುವಾಗ ಆ ಕಡೆ ಗಮನ ಇರಬೇಕು. ಪ್ರವೇಶ, ಹಿಂದೆ ಗುರುವಿದ್ದ, ಮುಂದೆ ಗುರಿ, ಸಾಗುತ್ತಿತ್ತು ಧೀರರ ದಂಡು ಎಂಬ ವಾಕ್ಯ ಇಂದಿನ ತಲೆಮಾರಿನ ಯುವಕರಿಗಿದ್ದ ನೆಲೆಯನ್ನು ತಿಳಿಸುತ್ತದೆ. ಹೋಗಬೇಕಾದ ದಾರಿ, ತಲುಪಬೇಕಾದ ಗುರಿ ಸ್ಪಷ್ಟವಾಗಿದ್ದರೆ ಅರ್ಧ ಯಶಸ್ಸನ್ನು ಪಡೆದಂತೆ. ಸ್ವಾತಂತ್ರ್ಯ ನನ್ನ ಆಜನ್ಮ ಸಿದ್ಧ ಹಕ್ಕು ಎಂದು ಎಂದ ತಿಲಕರು ಬಾಲಗಂಗಾಧರ ತಿಲಕ್ ಹೆಸರು ಕೇಳಿರ್ಬೋದಲ್ಲ? ಅವರ ಒಂದು ಘೋಷವಾಕ್ಯ ಯಾವುದು? ಸ್ವಾತಂತ್ರ್ಯವೇ ನನ್ನ ಆಜನ್ಮ ಸಿದ್ಧ ಹಕ್ಕು ಅಂತ ಹೇಳಿ ಗುಡುಗಿದ್ರು. ಸ್ವಾತಂತ್ರ್ಯ ಹೋರಾಟ ಚಳವಳಿಯಲ್ಲಿ ಸ್ವಾತಂತ್ರ್ಯ ಅಂತಕ್ಕಂಥದ್ದು ನನ್ನ ಆಜನ್ಮ ಸಿದ್ಧ ಹಕ್ಕು, ನಾನು ಅದನ್ನು ಪಡೆದೇ ಬಡಿಬೇಕು ಅಂತೇಳಿ ಗುಡುಗಿದ್ರು. ಸ್ವಾತಂತ್ರ್ಯ ಅನ್ನೋದು ಬೇರೆಯವರಿಂದ ಭಿಕ್ಷೆ ಬೇಡ್ತಕ್ಕಂಥ ಪದ ಅಲ್ಲ, ಅದು ನನ್ನ ಜನ್ಮ ಸಿದ್ಧವಾಗಿ ಬಂದಿರತಕ್ಕಂಥ ಹಕ್ಕದು ಅಂತ ಹೇಳಿ ಧೈರ್ಯದಿಂದ ಜನರನ್ನ ಸ್ಫೂರ್ತಿದಾಯಕವಾಗಿ ಹುರಿದುಂಬಿಸ್ತಾ ಇದ್ದಂತಹ ಒಬ್ಬ ವ್ಯಕ್ತಿ ತಿಲಕರು, ಬಾಲಗಂಗಾಧರ ತಿಲಕರು. ಸ್ವಾತಂತ್ರ್ಯ ನನ್ನ ಆಜನ್ಮ ಸಿದ್ಧ ಹಕ್ಕು ಎಂದ ತಿಲಕರು ಸ್ವಾತಂತ್ರ್ಯ ಗಳಿಸುವುದೇ ಜೀವನದ ಏಕೈಕ ಸಂಕಲ್ಪ ಎಂದುಕೊಂಡ ರಾಷ್ಟ್ರಪಿತ ಗಾಂಧೀಜಿ ಸಾಧಕರೆನಿಸಿಕೊಂಡರು. ಇತಿಹಾಸ ದಾಖಲಿಸುವುದು, ನೆನಪಿಸುವುದು ಇಂತಹ ಸಾಧಕನು ತಾನು ಕಂಡ ಕನಸನ್ನು ಅದೆಷ್ಟೇ ತೊಡಕುಗಳು ಬಂದರೂ, ಅಡ್ಡಿ ಆತಂಕಗಳು ಎದುರಾದರೂ ನನಸಾಗಿಸುತ್ತಾನೆ. ಹೀಗೆ ಸಂಕಲ್ಪದಂತ ದೃಢ ನಿರ್ಧಾರದಿಂದ ಕಾರ್ಯಶೀಲರಾದರೆ ಅಸಾಧ್ಯವಾದುದು ಯಾವುದೂ ಇಲ್ಲ. ಅಂದ್ರೆ ನಾವು ಯಾವುದೇ ಒಂದು ಕೆಲಸವನ್ನ ಮಾಡಬೇಕಾದ್ರೆ ತದೇಕ ಚಿತ್ತದಿಂದ, ನಿಷ್ಠೆಯಿಂದ, ಭಯ ಭಕ್ತಿಯಿಂದ ಆ ಕೆಲಸವನ್ನು ಮಾಡಿದ್ರೆ ಯಾವುದೇ ರೀತಿ ಅದು ಅಸಾಧ್ಯ ಅಂತಕ್ಕಂಥದ್ದಿಲ್ಲ, ಎಲ್ಲವೂ ಕೂಡ ಸಾಧ್ಯ ಆಗುತ್ತೆ. ದೃಢ ಸಂಕಲ್ಪದಿಂದ ಏನೇನನ್ನು ಸಾಧಿಸಬಹುದೆಂಬುದನ್ನು ರಾಷ್ಟ್ರಕವಿ ಜಿ.ಎಸ್. ಶಿವರುದ್ರಪ್ಪ ಅವರು ಸಂಕಲ್ಪ ಎಂಬ ಭಾವಗೀತೆಯಿಂದ ಸರಳವಾಗಿ, ಸುಂದರವಾಗಿ ಅಭಿವ್ಯಕ್ತಿಸಿದ್ದಾರೆ. ಸಂಕಲ್ಪ ಗೀತೆ ಈ ಪದ್ಯ ಭಾಗದಲ್ಲಿ ಅವರು ಬಹಳ ಹಲವಾರು ಉದಾಹರಣೆಗಳನ್ನು ಕೊಟ್ಟು ಈ ಜೀವನದಲ್ಲಿ ಬರ್ತಕ್ಕಂಥ ತೊಡಕುಗಳನ್ನ ಯಾವ ರೀತಿ ಎದುರಿಸಬೇಕು ಅನ್ನೋದನ್ನ ಬಹಳ ಸೂಕ್ಷ್ಮವಾಗಿ ಅಥವಾ ಸೂಕ್ತ ಉದಾಹರಣೆಗಳೊಂದಿಗೆ ವಿವರಿಸಿದ್ದಾರೆ. ಸಂಕಲ್ಪ ಗೀತೆ ನೋಡಿಲಿ, ನಾವು ಈ ಸಂಕಲ್ಪ ಗೀತೆ ಪದ್ಯ ಭಾಗವನ್ನ ಒಂದು ಹಾಡಿನ ಮೂಲಕ ಅಥವಾ ಯಾರಾದ್ರೂ ರಾಗವಾಗಿ ಹಾಡ್ತಕ್ಕಂಥವ್ರಿದ್ರೆ ಆಡ್ಬೋದು. ಈ ಹಾಡಿನ ಮೂಲಕ ಬೇಕಾದ್ರೂ ನಾವು ಅದನ್ನ ನೋಡ್ಬೋದು. ಈ ಕಡೆ ಕೇಳಿಸ್ಕೊಳ್ಳಿ. ಸಂಕಲ್ಪ ಗೀತೆ ಯಾರಾದ್ರೂ ಆಗ್ತಿರೋದು ಆಗೋಗಿ ನೋಡ್ಕೊಳ್ಳಿ. ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹಣತೆಯ ಹಚ್ಚೋಣ, ಬಿರುಗಾಳಿಗೆ ಹೊಯ್ದಾಡುವ ಹಡಗನು ಎಚ್ಚರದಲ್ಲಿ ಮುನ್ನಡೆಸೋಣ. ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹಣತೆಯ ಹಚ್ಚೋಣ, ಬಿರುಗಾಳಿಗೆ ಹೊಯ್ದಾಡುವ ಹಡಗನು ಎಚ್ಚರದಲ್ಲಿ ಮುನ್ನಡೆಸೋಣ. ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ, ಬರಡಾಗಿರುವಿ ಕಾಡು ಮೇಡುಗಳ ವಸಂತ
ಶಾಂತವಾಗುತ್ತ ಮುಟ್ಟೋಣ. ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹಣತೆಯ ಹಚ್ಚೋಣ. ಬಿರುಗಾಳಿಗೆ ಹೊಯ್ದಾಡುವ ಹಡಗನು ಎಚ್ಚರದಲ್ಲಿ ಮುನ್ನಡೆಸೋಣ. ಬಿದ್ದುದನು ಮೇಲೆಬ್ಬಿಸಿ ನಿಲ್ಲಿಸಿ ಹೊಸ ಭರವಸೆಗಳ ಕಟ್ಟೋಣ. ಮನುಜರ ನಡುವಣ ಅಡ್ಡ ಗೋಡೆಗಳ ಕೆಡವುತ್ತ ಸೇತುವೆಯಾಗೋಣ. ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹಣತೆಯ ಹಚ್ಚೋಣ. ಮತಗಳು ಎಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರದೊಳು ಬದುಕೋಣ. ಭಯ ಸಂಶಯದೊಳು ಕಂದಿದ ಕಣ್ಣೊಳು ನಾಳಿನ ಕನಸನು ಕಿತ್ತೋಣ. ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹಣತೆಯ ಹಚ್ಚೋಣ. ಪ್ರೀತಿಯ ಹಣತೆಯ ಹಚ್ಚೋಣ. ಪ್ರೀತಿಯ ಹಣತೆಯ ಹಚ್ಚೋಣ. ಅರ್ಥ ಆಗ್ತಿದ್ಯಾ? ಈಗ ಯಾರಾದ್ರೂ ರಾಗವಾಗಿ ಹಾಡ್ತಕ್ಕಂಥವ್ರಿದ್ರೆ ಹಾಡ್ಬೋದು. ನಿಮಗೆ ಅವಕಾಶ ಕೊಡ್ತೇನೆ. ಹೇಳ್ತೀರ ಯಾರಾದ್ರು? ನಾನೇ ಎದುರಿಸ್ಬೇಕ? ಇಲ್ಲಿ ಬಂದಾಗ ಹಾಡ್ಬೋದು. ಸುಷ್ಮಾ, ರೇಷ್ಮಾ ಇದ್ದಾರಪ್ಪ, ಹೇಳಿ ನೋಡೋಣ. ಹೇಳು ಬೇಗ, ನೀನು ಬಂದಾಗ ಹೇಳು. ಆಗದ ಹೇಳು, ಬೇಗ ಬೇಗ. ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹಣತೆಯ ಹಚ್ಚೋಣ. ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹಣತೆಯ ಹಚ್ಚೋಣ. ಬಿರುಗಾಳಿಗೆ ಹೊಡೆದಾಡುವ ಹಡಗ ಎಚ್ಚರದಲ್ಲಿ ಮುನ್ನಡೆಸೋಣ. ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹಣತೆಯ ಹಚ್ಚೋಣ. ಕಲುಷಿತವಾದಿ ನದಿ ಜಲಗಳಿಗೆ ನೆಕ್ಸ್ಟ್ ನೀನ್ ಹೇಳಪ್ಪ. ಬೇಕಿಂದ ಕೈ ನಿಂತ್ಕೊಳ್ಬಾರ್ದು. ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹಣತೆಯ ಹಚ್ಚೋಣ. ಬಿರುಗಾಳಿಗೆ ಒಯ್ದಾಡುವ ಹಡಗನ್ನು ಎಚ್ಚರದಲ್ಲಿ ಮುನ್ನಡೆಸೋಣ. ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹಣತೆಯ ಹಚ್ಚೋಣ. ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ. ಬರಡಾಗಿರುವಿ ಕಾಡು ಮೇಡುಗಳ ವಸಂತವಾಗುತ್ತ ಮುಟ್ಟೋಣ. ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹಣತೆಯ ಹಚ್ಚೋಣ. ಬಿರುಗಾಳಿಗೆ ಒಯ್ದಾಡುವ ಹಡಗನು ಎಚ್ಚರದಲ್ಲಿ ಮುನ್ನಡೆಸೋಣ. ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹಣತೆಯ ಹಚ್ಚೋಣ. ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ. ಬರಡಾಗಿರುವ ಕಾಡು ಮೇಡುಗಳ ವಸಂತವಾಗುತ್ತ ಮುಟ್ಟೋಣ. ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹಣತೆಯ ಹಚ್ಚೋಣ. ಬಿದ್ದುದನ್ನು ಮೇಲೆಬ್ಬಿಸಿ ನಿಲ್ಲಿಸಿ ಹೊಸ ಭರವಸೆಗಳ ಕಟ್ಟೋಣ. ಮಂಜರ ನಡುವಣ ಅಡ್ಡ ಗೋಡೆಗಳ ಕೆಡವುತ್ತ ಸೇತುವೆಯಾಗೋಣ. ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹಣತೆಯ ಹಚ್ಚೋಣ. ಮತಗಳೆಲ್ಲವೂ ಪದಗಳು ಎನ್ನುವ ಹೊಸ ಎಚ್ಚರಗಳು ಬದುಕೋಣ. ಭಯ ಸಂಶಯದೋಳು ಕಂದಿದ ಕಣ್ಣೋಳು ನಾಳಿನ ಕನಸನ್ನು ಬಿತ್ತೋಣ. ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹಣತೆಯ ಹಚ್ಚೋಣ. ಇಡೀ ಪದ್ಯವನ್ನ ರಾಗವಾಗಿ ಯಶವಂತ ಆಡ್ತಾನೆ. ಹೇಳಪ್ಪ.
ಸುತ್ತಲು ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹಣತೆಯ ಹಚ್ಚೋಣ, ಪ್ರೀತಿಯ ಹಣತೆಯ ಹಚ್ಚೋಣ. ಬಿರುಗಾಳಿಗೆ ಹೊಯ್ದಾಡುವ ಹಡಗನ್ ಎಚ್ಚರದಲ್ಲಿ ಮುನ್ನಡೆಸೋಣ, ಎಚ್ಚರದಲ್ಲಿ ಮುನ್ನಡೆಸೋಣ. ಸುತ್ತಲು ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹಣತೆಯ ಹಚ್ಚೋಣ, ಪ್ರೀತಿಯ ಹಣತೆಯ ಹಚ್ಚೋಣ. ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ, ಮುಂಗಾರಿನ ಮಳೆಯಾಗೋಣ. ಬರಡಾಗಿರುವಿ ಕಾಡು ಮೇಡುಗಳು ವಸಂತವಾಗುತ್ತ ಮುಟ್ಟೋಣ, ವಸಂತವಾಗುತ್ತ ಮುಟ್ಟೋಣ. ಸುತ್ತಲು ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹಣತೆಯ ಹಚ್ಚೋಣ, ಪ್ರೀತಿಯ ಹಣತೆಯ ಹಚ್ಚೋಣ. ವಿದ್ಯುತ್ತನ್ನು ಮೇಲೆ ಬಿಸಿ ನಿಲ್ಲಿಸಿ ಹೊಸ ಭರವಸೆ ಕಟ್ಟೋಣ, ಹೊಸ ಭರವಸೆ ಕಟ್ಟೋಣ. ಮನುಜರ ನಡುವಣ ಅಡ್ಡಗೋಡೆಗಳ ಕೆಡವುತ್ತ ಸೇತುವೆಯಾಗೋಣ, ಕೆಡವುತ್ತ ಸೇತುವೆಯಾಗೋಣ. ಸುತ್ತಲು ಕವಿಯುತ್ತ ಕತ್ತಲೆಯೊಳಗೆ ಪ್ರೀತಿಯ ಹಣತೆಯ ಹಚ್ಚೋಣ, ಪ್ರೀತಿಯ ಹಣತೆಯ ಹಚ್ಚೋಣ. ಮತಗಳೆಲ್ಲವೂ ಪಥಗಳು ಎನ್ನು ಹೊಸ ಎಚ್ಚರದಳು ಬದುಕೋಣ, ಹೊಸ ಎಚ್ಚರದಳು ಬದುಕೋಣ. ಭಯ ಸಂಶಯದಳು ಕಣ್ಣೊಳು ನಾಳಿನ ಕನಸನ್ನು ಬಿತ್ತೋಣ, ನಾಳಿನ ಕನಸನ್ನು ಬಿತ್ತೋಣ. ಸುತ್ತಲು ಕವಿಯುತ್ತ ಕತ್ತಲೆಯೊಳಗೆ ಪ್ರೀತಿಯ ಹಣತೆಯ ಹಚ್ಚೋಣ, ಪ್ರೀತಿಯ ಹಣತೆಯ ಹಚ್ಚೋಣ, ಹಚ್ಚೋಣ. ಈಗ ಒಂದ್ಸರಿ ಸಾಮೂಹಿಕವಾಗಿ ಎಲ್ಲರೂ ಒಟ್ಟಿಗೆ ಸೇರಿಸಿ ಬರ್ತಾರೆ ಹೇಳಿ. ಮಾಡ್ತೀರಲ್ಲ? Ready? ನಾ. ಸುತ್ತಲು ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹಣತೆಯ ಹಚ್ಚೋಣ, ಪ್ರೀತಿಯ ಹಣತೆಯ ಹಚ್ಚೋಣ. ಬಿರುಗಾಳಿಗೆ ಹೊಯ್ದಾಡುವ ಹಡಗನ್ನು ಎಚ್ಚರದಲ್ಲಿ ಮುನ್ನಡೆಸೋಣ, ಎಚ್ಚರದಲ್ಲಿ ಮುನ್ನಡೆಸೋಣ. ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ, ಮುಂಗಾರಿನ ಮಳೆಯಾಗೋಣ. ಬರಡಾಗಿರುವ ಕಾಡು ಮೇಡುಗಳ ವಸಂತವಾಗುತ್ತ ಮುಟ್ಟೋಣ, ವಸಂತವಾಗುತ್ತ ಮುಟ್ಟೋಣ. ಬಿರುಗನ್ನು ಮೇಲೆ ಬಿಸಿ ಹೊಸ ಭರವಸೆಗಳ ಕಟ್ಟೋಣ, ಹೊಸ ಭರವಸೆಗಳ ಕಟ್ಟೋಣ. ಮನುಜರ ನಡುವಣ ಅಡ್ಡಗೋಡೆಗಳ ಕೆಡವುತ್ತ ಸೇತುವೆಯಾಗೋಣ, ಕೆಡವುತ್ತ ಸೇತುವೆಯಾಗೋಣ. ಮನಗಳೆಲ್ಲವೂ ಪದಗಳು ಎನ್ನುವ ಹೊಸ ಎಚ್ಚರದೊಳು ಬದುಕೋಣ, ಹೊಸ ಎಚ್ಚರದೊಳು ಬದುಕೋಣ. ಭಯ ಸಂಶಯಗಳು ಕಣ್ಣೊಳು ನಾಳಿನ ಕನಸನ್ನು ಬಿತ್ತೋಣ, ನಾಳಿನ ಕನಸನ್ನು ಬಿತ್ತೋಣ. ಸುತ್ತಲು ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹಣತೆಯ ಹಚ್ಚೋಣ, ಪ್ರೀತಿಯ ಹಣತೆಯ ಹಚ್ಚೋಣ, ಪ್ರೀತಿಯ ಹಣತೆಯ ಹಚ್ಚೋಣ, ಪ್ರೀತಿಯ ಹಣತೆಯ ಹಚ್ಚೋಣ. ನೋಡಿ, ನಾವು ಈ ಪದ್ಯ ಭಾಗದಲ್ಲಿ ಕವಿ ಜಿ ಶಿವರುದ್ರಪ್ಪ ಅವರು ಎಷ್ಟು ಸರಳವಾಗಿ ನಮ್ಮಲ್ಲಿರ್ತಕ್ಕಂತಹ ಅಂಧಕಾರವನ್ನ, ಮೂಢನಂಬಿಕೆಯನ್ನ ನಾವು ಆದಷ್ಟು ಬೇಗ ಅದರಿಂದ ಹೊರಗೆ ಬರಬೇಕು ಅಂತಕ್ಕಂಥ ಸಂದೇಶವನ್ನ ಕೊಡ್ತಾ ಇದ್ದಾರೆ. ಸುತ್ತಲೂ ಕವಿಯುವ ಕತ್ತಲೆಯೊಳಗೆ, ನಮ್ಮ ಸುತ್ತಲೂ ಇರ್ತಕ್ಕಂತಹ ಪ್ರಪಂಚದಲ್ಲಿ ಅಥವಾ ಸಮಾಜದಲ್ಲಿ ಈ ಕೌದಿರ್ತಕ್ಕಂತಹ ಈ ಕತ್ತಲೆಯಿಂದ ನಾವು ಹೊರಗೆ ಬರಬೇಕು. ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹಣತೆಯ ಹಚ್ಚೋಣ. ನಮ್ಮ ಸುತ್ತಮುತ್ತ ಮೂಢನಂಬಿಕೆಯಿಂದ ಜನ ಎಲ್ಲ ಅಂಧಕಾರದಲ್ಲಿ ಮುಳುಗಿದ್ದಾರೆ. ಮೂಢನಂಬಿಕೆಯನ್ನೇ ಜೀವನ ಮಾಡಿಕೊಂಡು ಎಲ್ಲ ಮುಳುಗಿಬಿಟ್ಟಿದ್ದಾರೆ. ಆದ್ರೆ ಆ ಮೂಢನಂಬಿಕೆಯಿಂದ ಹೊರಗೆ ಬರ್ಬೇಕು ನಾವು. ಆ ಮೂಢನಂಬಿಕೆ ಎನ್ನುವ ಕತ್ತಲನ್ನು ನಾವು ಕತ್ತಲು ಸೇರ್ಕೊಂಡು ಕತ್ತಮರೆಗೆ ಇದ್ದೀವಿ ನಾವು. ಬೆಳಕಿನ ಕಡೆ ನಾವಿನ್ನೂ ಬಂದೇ ಇಲ್ಲ. ಆದ್ರೆ
ಕವಿ ಹೇಳ್ತಕ್ಕಂಥದ್ದೇನು, ಮೂಢನಂಬಿಕೆ ಎನ್ನುವ ಕತ್ತಲ ಮನೆಯಲ್ಲಿ ನಾವು ಬಿಟ್ಟು ಬೆಳಕಿನ ಮನೆಗೆ ಬರೋಣ. ಅದು ಎಂತ ಬೆಳಕಾಗಿರ್ಬೇಕು? ಪ್ರೀತಿಯ ಬೆಳಕಾಗಿರ್ಬೇಕು. ಪ್ರೀತಿಯಿಂದ ನಾವು ಯಾವತ್ತೇ ಆಗ್ಲಿ ಯಾರನ್ನೇ ಆಗ್ಲಿ ದ್ವೇಷದಿಂದ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ. ಪ್ರೀತಿಯಿಂದ ಗೆಲ್ಬೇಕು, ಪ್ರೀತಿಯಿಂದ ಗೆಲ್ಲಬೇಕು. ಈ ರೀತಿ ಪ್ರೀತಿಯಿಂದ ಗೆದ್ರೆ ಅದು ಶಾಶ್ವತವಾಗಿರ್ತಕ್ಕಂಥ ಗೆಲುವು. ನಾವು ಯಾವ್ದಾದ್ರು ದ್ವೇಷದಿಂದ ಯಾವ್ದೋ ಒಬ್ಬರನ್ನ ಗೆದ್ವಿ ಅಂತ ಕೋರ್ಟ್ಗೆ ಹೋಗ್ತಾನೆ ಏನೋ ಹೋಗಿ ಗೆದ್ದು ಬಿಡ್ತಾರೆ, ಕೋರ್ಟ್ ಅಲ್ಲಿ ಗೆದ್ದು ಬಿಡ್ತಾರೆ. ಆದ್ರೆ ದ್ವೇಷ ಅನ್ನೋದು ಗೆಲ್ಲೋದಕ್ಕೆ ಸಾಧ್ಯ ಆಗಲ್ಲ, ಅದು ಇನ್ನೊಂದು ಜಾಸ್ತಿ ಆಗುತ್ತೆ. ಆದ್ರೆ ಪ್ರೀತಿಯಿಂದ ಅವನನ್ನ ಗೆದ್ರೆ ಅದು ಜೀವನ ಪರ್ಯಂತ ಇಬ್ರು ಒಟ್ಟಾಗಿ ಚೆನ್ನಾಗಿರ್ಬೋದಲ್ಲ. ಅದಕ್ಕೆ ಹೇಳೋದು, ಯಾವತ್ತೇ ಆಗ್ಲಿ ಈ ನಂಬಿಕೆ ಇರಬೇಕು, ಮೂಢನಂಬಿಕೆ ಇರಬಾರ್ದು ಅನ್ನೋದು ಕವಿಯ ದೃಷ್ಟಿಯಲ್ಲಿ. ಈ ಮೂಢನಂಬಿಕೆ ಎನ್ನುವ ಕತ್ತಲಿನಿಂದ ಪ್ರೀತಿ ಎನ್ನುವ ಬೆಳಕಿನ ಕಡೆಗೆ ಬರೋಣ, ಪ್ರೀತಿಯಿಂದ ಅವರ ಮನಸ್ಸನ್ನ ಗೆಲ್ಲೋಣ ಅನ್ನೋದೇ ಕವಿಯ ಒಂದು ಆಶಯ. ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹಣತೆಯ ಹಚ್ಚೋಣ. ಒಂದು ಕತ್ತಲಿನ ನಮ್ಮ ಕೋಣೆಯಲ್ಲಿ ಎಲ್ಲ ಕತ್ತಲು ತುಂಬಿಟ್ಟಿದೆ, ಅಲ್ಲೊಂದು ಸಣ್ಣದೊಂದು ದೀಪ ಹಚ್ಚಿಟ್ರೆ ಇಡೀ ಕೋಣೆ ಎಲ್ಲ ಏನಾಗುತ್ತೆ, ಬೆಳಕನ್ನ ಕಾಣುತ್ತೆ. ಹಾಗೆ ಈ ಕತ್ತಲಿನ ಅಂಧಕಾರದಲ್ಲಿ ಮುಳುಗಿರ್ತಕ್ಕಂಥ ಈ ಸಮಾಜವನ್ನ ಪ್ರೀತಿ ಎನ್ನುವ ದೀಪವನ್ನ ಹಚ್ಚಿಟ್ಟು ಆ ಸಮಾಜಕ್ಕೆ ಬೆಳಕನ್ನ ಮಾಡಿಕೊಡ್ಬೇಕು ಅನ್ನೋದು ಕವಿಯ ಒಂದು ಸಂಕಲ್ಪ ಆಗಿದೆ. ಅದಕ್ಕೆ ಹಲವಾರು ಉದಾಹರಣೆಗಳನ್ನು ಕೊಡ್ತಾರೆ ನೋಡಿ. ಬಿರುಗಾಳಿಗೆ ಹೊಯ್ದಾಡುವ ಹಡಗನು. ಬಿರುಗಾಳಿ, ಸಮುದ್ರದಲ್ಲಿ ಹಡಗು ಹೋಗ್ತಾ ಇದ್ರೆ ಬಿರುಗಾಳಿ ಎದ್ಬಿಟ್ರೆ ಇದಕ್ಕಿದ್ದಾಗೆ ಏನಾಗುತ್ತೆ, ಬಿರುಗಾಳಿಗೆ ಆ ಹಡಗು ಒಯ್ದಾಡ್ತಾ ಇರುತ್ತೆ, ಸರಾಗವಾಗಿ ಚಲಿಸೋದಕ್ಕಾಗೋದಿಲ್ಲ. ಆ ಒಯ್ದಾಡ್ತಕ್ಕಂಥ ಹಡಗನ್ನ ನಾವಿಕ, ಹಡಗನ್ನ ನಡೆಸ್ತಕ್ಕಂಥ ಡ್ರೈವರ್ ಯಾರು, ನಾವಿಕ ಇದಾನಲ್ಲ, ಅವನು ಬಹಳ ಎಚ್ಚರಿಕೆಯಿಂದ ನಡೆಸ್ತಾನೆ. ಬಿರುಗಾಳಿ ಬೀಸ್ತಾ ಇದ್ರೆ ಆ ಬಿರುಗಾಳಿಗೆ ಎದುರಿಗೆ ಹೀಗೆ ಹೋಗೋದಿಲ್ಲ, ಅವನು ಸೈಡಿಗೆ ಅಥವಾ ಪಕ್ಕಕ್ಕೆ ನಿಧಾನವಾಗಿ ಬಹಳ ಚಾಣಾಕ್ಷತನದಿಂದ ಬುದ್ಧಿವಂತಿಕೆಯನ್ನು ಉಪಯೋಗಿಸ್ಕೊಂಡು ಆ ಹಡಗನ್ನ ಅವರು ನಡೆಸಬೇಕಾಗುತ್ತೆ. ಹಾಗಾಗಿ ಬುದ್ಧಿವಂತಿಕೆಯಿಂದ ಆ ಬಿರುಗಾಳಿಗೆ ಹೊಯ್ದಾಡುವ ಹಡಗನು ಎಚ್ಚರದಲ್ಲಿ ಮುನ್ನಡೆಸಬೇಕು. ಹಾಗೆ ನಮ್ಮ ಜೀವನದಲ್ಲಿ ಬಂದಿರತಕ್ಕಂತ ಎಷ್ಟೇ ತೊಡಕುಗಳು ಬರಲಿ ಅವನ್ನು ನಾವು ಬಹಳ ಎಚ್ಚರಿಕೆಯಿಂದ ಎದುರಿಸಬೇಕು ಅನ್ನೋದು ಕವಿಯ ಒಂದು ಆಶಯ, ಈ ಪದ್ಯದ ಒಂದು ಭಾವಾರ್ಥ. ಅರ್ಥ ಆಗಿದೆಯಾ? ಈಗ ನಿಮಗೆ ಇನ್ನು ಉಳಿದಂತ ಪದ್ಯ ಭಾಗವನ್ನು ನಾಳೆ ನಿಮಗೆ ಮುಂದುವರಿಸ್ತೇನೆ. ನಿಮ್ಗೊಂದು ಮನೆ ಕೆಲಸವನ್ನ ಕೊಡ್ತೇನೆ, ಹೋಮ್ವರ್ಕ್ ಕೊಡ್ತೇನೆ. ನಾಳೆ ಬರುವಾಗ ಅದನ್ನ ಬರ್ಕೊಂಡು ಬರ್ಬೇಕು. ಏನ್ ಮಾಡ್ಬೇಕು ಅಂತಂದ್ರೆ, ನಾಳೆ ಬರುವಾಗ ಕಂಠಪಾಠಕ್ಕೆ ಇರ್ತಕ್ಕಂಥ ಪದ್ಯವನ್ನ ಕಂಠಪಾಠ ಮಾಡ್ಕೊಂಡ್ ಬರಬೇಕು. ಜೊತೆಗೆ ಒಂದು ಪ್ರಶ್ನೆ ಕೊಟ್ಟಿರ್ತೇನೆ, ನಿಮಗೆ ಒಂದು ಚಟುವಟಿಕೆ ಕೊಡ್ತೇನೆ. ಆ ಚಟುವಟಿಕೆಯನ್ನು ನೀವು ಮಾಡ್ಕೊಂಡು ಬರ್ಬೇಕು. ಏನಪ್ಪಾ ಚಟುವಟಿಕೆ ಅಂತಂದ್ರೆ, GS ಶಿವರುದ್ರಪ್ಪ ಅವರು ಬರೆದಿರ್ತಕ್ಕಂತಹ ಇತರೆ ಕೃತಿಗಳ ಹೆಸರುಗಳನ್ನ ಸಂಗ್ರಹಿಸ್ಕೊಂಡು ಬರಬೇಕು. ಒಂದು ಜೊತೆಗೆ ರಾಷ್ಟ್ರಕವಿ ಅಂತಕ್ಕಂಥ ಒಂದು ಬಿರುದನ್ನ ಪಡ್ಕೊಂಡಿರ್ತಕ್ಕಂಥ ಎಲ್ಲ ಕವಿಗಳ ರಾಷ್ಟ್ರಕವಿ ಅಂತಕ್ಕಂಥ ಬಿರುದನ್ನ ಪಡ್ಕೊಂಡಿರ್ತಕ್ಕಂಥ ಕವಿಗಳ ಪಟ್ಟಿಯನ್ನ ಮಾಡ್ಕೊಂಡು, ರಾಷ್ಟ್ರಕವಿ ಕವಿಗಳ ಪಟ್ಟಿ ಮಾಡ್ಕೊಂಡು, ಅದರ ಈ ಎರಡು ಚಟುವಟಿಕೆಗಳನ್ನ ನೀವು ಮಾಡ್ಕೊಂಡು ನಾಳೆ ಉಳಿದಂತ ಪದ್ಯ ಭಾಗವನ್ನ ನಾಳೆ. ಅದಕ್ಕಲ್ಲ